ಕಬ್ಬು ಬೆಳೆಗಾರರ ಹೋರಾಟ ಇನ್ನೂ ಸಣ್ಣ ಕಿಡಿಯಾಗಿದ್ದ ಸಂದರ್ಭದಲ್ಲಿನೇ ಸರ್ಕಾರ ಎಚ್ಚೆತ್ತುಕೊಂಡಿರ್ತಿದ್ರೆ ಸಮಸ್ಯೆಗೊಂದು ಪರಿಹಾರ ಹುಡುಕೋದಿಕ್ಕೆ ಬಹಳ ಸುಲಭದ ಮಾರ್ಗಗಳು ಇದ್ವೇನೋ. ಆದರೆ ಸರ್ಕಾರ ರೈತರೇನೋ ಒಂದು ಕಡೆಯಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಗುರ್ಲಾಪುರ ಕ್ರಾಸ್ನಲ್ಲಿ ಮಾತ್ರ ಪ್ರತಿಭಟನೆ ಮಾಡ್ತಿದ್ದಾರೆ, ಉಳಿದ ಕಡೆಗಳಲ್ಲಿ ಏನೂ ಇಲ್ಲ ಅಂತ ಮೈ ಮರೆತು ಕುಳಿತಿದ್ದಕ್ಕೆ, ವಿಶೇಷವಾಗಿ ಸಕ್ಕರೆ ಸಚಿವರ ನಿರ್ಲಕ್ಷ್ಯಕ್ಕೆ ಈಗ ರಾಜ್ಯ ಸರ್ಕಾರವೇ ಅಡಕತ್ತರಿಯಲ್ಲಿ ಸಿಕ್ಕಿದೆ. ಸಕ್ಕರೆ ಸಚಿವರು ಇಡೀ ಹೋರಾಟ ಶುರುವಾಗಿ 8 ದಿನ ಕಳೆದ ಮೇಲೆ, ಅದು ಮುಖ್ಯಮಂತ್ರಿಯವರ ಸೂಚನೆಯ ಮೇರೆಗೆ ಬೆಳಗಾವಿಯಲ್ಲಿ ಗುರ್ಲಾಪುರ ಕ್ರಾಸ್ಗೆ ಹೋಗ್ತಾರೆ, ರೈತರ ಜೊತೆಗೆ ಮಾತುಕತೆ ನಡೆಸ್ತಾರೆ. ಅಷ್ಟೊತ್ತಿಗಾಗಲೇ ರೈತರು ತಮ್ಮ ಬೇಡಿಕೆ ಮತ್ತು ಬೇಡಿಕೆಗೆ ಸಂಬಂಧಪಟ್ಟಂತೆ ಬಹಳ ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಂಡಾಗಿತ್ತು. ಹೀಗಾಗಿ ಸರ್ಕಾರಕ್ಕೆ ಅಷ್ಟು ಸುಲಭವಾಗಿ ಈಗ ರೈತರ ಮನವೊಲಿಕೆ ಸಾಧ್ಯ ಆಗ್ತಿಲ್ಲ. ಯಾವಾಗ ಸರ್ಕಾರ ವಿಳಂಬ ಮಾಡ್ತೋ ರೈತರ ಹಠ ಮತ್ತಷ್ಟು ಹೆಚ್ಚಾಗಿದೆ. ಇದರ ಪರಿಣಾಮವಾಗಿ ಸಂಧಾನಗಳ ಮೇಲೆ ಸಂಧಾನಗಳು ನಡೀತಿದ್ದಾವೆ, ಸಂಧಾನದ ಮೇಲೆ ಸಂಧಾನಗಳು ಮುರಿದು ಬೀಳ್ತಾ ಇದ್ದಾವೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸರ್ಕಾರ ಇವತ್ತು ಕೂಡ ಸಂಧಾನ ಸೂತ್ರವನ್ನು ಹೆಣೆಯುವ ಪ್ರಯತ್ನವನ್ನು ಮಾಡ್ತು. ಅದಕ್ಕಾಗಿ ಶುಗರ್ ಫ್ಯಾಕ್ಟರಿಗಳ ಮಾಲೀಕರ ಸಭೆಯನ್ನು ಕರೀತು. ಆದರೆ ಸರ್ಕಾರದ ಸಂಧಾನ ವಿಫಲ ಆಗಿದೆ. ಸಿಎಂ ಮಾತುಗಳನ್ನು ಮಾಲೀಕರು ಒಪ್ಪಿಕೊಂಡಿಲ್ಲ. ರೈತರ ಬೇಡಿಕೆಗೆ ತಕ್ಕಂತೆ ಹಣ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಶುಗರ್ ಫ್ಯಾಕ್ಟರಿಗಳ ಮಾಲೀಕರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಶುಗರ್ ಫ್ಯಾಕ್ಟರಿಗಳ ಮಾಲೀಕರಲ್ಲಿ ಅಲ್ಲಿ ಸಚಿವರುಗಳು ಕೂಡ ಇದ್ರು, ಅಲ್ಲಿ ಮಾಜಿ ಸಚಿವರುಗಳಿದ್ರು, ಆಡಳಿತ ಮತ್ತು ಪ್ರತಿಪಕ್ಷದ ಸದಸ್ಯರುಗಳಿದ್ರು. ಆದರೆ ಅಲ್ಲೊಂದು ಸ್ಪಷ್ಟ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಸಿಎಂ ಸಭೆಯ ಬಳಿಕ ಕಾರ್ಖಾನೆ ಮಾಲೀಕರು ಪ್ರತ್ಯೇಕ ಸಭೆಯನ್ನು ನಡೆಸಿದ್ದಾರೆ. ವಿಧಾನಸೌಧದಲ್ಲಿನೇ ಪ್ರತ್ಯೇಕ ಸಭೆಯನ್ನು ಮಾಲೀಕರು ಮಾಡ್ತಾ ಇದ್ರೆ, ಸಭೆಯ ಬಳಿಕ ಮುಖ್ಯಮಂತ್ರಿಯವರಿಗೆ ನಿರ್ಧಾರ ತಿಳಿಸುವುದಕ್ಕೆ ಈಗ ಮಾಲೀಕರು ತೀರ್ಮಾನಕ್ಕೆ ಬಂದಿದ್ದಾರೆ. ಅಂದರೆ 3,200 ರೂಪಾಯಿ 3,200 ರೂಪಾಯಿಯನ್ನು ಈಗಾಗಲೇ ನಿರ್ಧಾರ ಮಾಡಲಾಗಿದೆ. ಆದರೆ ರೈತರು ತಮ್ಮ ಬೇಡಿಕೆನ 3,500 ರೂಪಾಯಿ ಮುಂದಿಡ್ತಿದ್ದಾರೆ. 3,500 ರೂಪಾಯಿ ಸಿಗಲೇಬೇಕು ಅಂತ ರೈತರು ಕೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ನಡೆದಿರುವಂತಹ ಮೊದಲ ಸುತ್ತಿನ ಸಭೆಯಲ್ಲಿ ಯಾವುದೇ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ನಮ್ಮಲ್ಲಿ ಕಬ್ಬಿನ ಇಳುವರಿ ಕಡಿಮೆ, ಇಲ್ಲಿ ರಿಕವರಿ ಕಡಿಮೆ ಅನ್ನುವಂಥದ್ದನ್ನು ಮಾಲೀಕರುಗಳು ಹೇಳ್ತಾ ಇದ್ದಾರೆ. ಒಂದು ವೇಳೆ ಜಾಸ್ತಿ ಹಣ ಬರೆದಿದ್ರೆ ನಾವು ಆವಾಗ ಬೇಕಾದ್ರೆ ಪರಿಹಾರ ಕೊಡೋದಕ್ಕೆ ಸಿದ್ಧರಿದ್ದೇವೆ, ಅಂತಹ ಲಾಭಾಂಶದಲ್ಲಿ ಪಾಲನ್ನು ರೈತರಿಗೆ ಕೊಡೋದಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳ್ತಿದ್ದಾರೆ. ರೈತರಿಗೆ ಅದರ ಯಾವುದೇ ಗ್ಯಾರಂಟಿಗಳಿರೋದಿಲ್ಲ. ಯಾಕಂದರೆ ಕಬ್ಬು ಅರದ ಮೇಲೆ ಮುಗಿಯಿತು, ಅವ್ರು ಕೊಟ್ಟಿರೋದು ಲೆಕ್ಕ ಅನ್ನುವಂಥದ್ದು ರೈತರಿಗಿರುವಂಥ ಆಕ್ಷೇಪ. ಇವತ್ತು ಸಿಎಂ ಸಭೆಯಲ್ಲೂ ಕೂಡ ಬಹಳಷ್ಟು ಚೌಕಾಸಿ ನಡೆದಿದೆ. ಮುಖ್ಯಮಂತ್ರಿಯವರು ಹೇಗೆ ಮಾಲೀಕರನ್ನು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನಿಸಿದರು, ಆದರೆ ಶುಗರ್ ಫ್ಯಾಕ್ಟರಿಗಳ ಮಾಲೀಕರುಗಳು ಯಾವ ರೀತಿಯಾದಂಥ ಉತ್ತರಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಕಾರ್ಖಾನೆ ಮಾಲೀಕರ ಜೊತೆಗೆ ನಡೆಸಿರುವಂತಹ ಸಭೆಯ ಸಂದರ್ಭದಲ್ಲಿ ಮಾಲೀಕರು ಹೇಳಿದ್ದಾರೆ, 5 ವರ್ಷಗಳಿಂದ MSPಯನ್ನು ಹೆಚ್ಚು ಮಾಡಿಲ್ಲ, MSPಯನ್ನು ಹೆಚ್ಚು ಮಾಡಿಲ್ಲ, ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಘೋಷಣೆ ಮಾಡಿರುವಂಥದ್ದು ಅದು ಅಷ್ಟೇ ಇದೆ, ಹೆಚ್ಚು ಮಾಡಿಲ್ಲ. 4 ವರ್ಷಗಳಿಂದ ಎಥನಾಲ್ ದರವನ್ನು ಕೂಡ ಕೇಂದ್ರ ಸರ್ಕಾರ ಹೆಚ್ಚಿಸಿಲ್ಲ. ಅಂದರೆ 4 ವರ್ಷಗಳಿಂದಲೂ ಕೂಡ ಎಥನಾಲ್ ಪ್ರೊಡಕ್ಷನ್ ಏನು ನಾವು ಮಾಡ್ತಿದ್ವಿ ಅದರಲ್ಲಿ ರೇಟ್ ಜಾಸ್ತಿ ಆಗಿಲ್ಲ. ಈಗ ರೈತರಿಗೆ ನಾವು ಜಾಸ್ತಿ ಹಣ ಕೊಡಬೇಕು ಅಂದಾಗ ಎಥನಾಲ್ನಲ್ಲೂ ಕೂಡ ನಮಗೆ ಜಾಸ್ತಿ ಹಣ ಬೇಕು ಅನ್ನುವಂಥದ್ದು ಅವರ ವಾದದ ಮುಖ್ಯ ಅಂಶ. ದರ ಹೆಚ್ಚಳ ಮಾಡದ ಕಾರಣಕ್ಕೆ ಸಮಸ್ಯೆ ಎದುರಾಗಿದೆ, ಇದರಿಂದಾಗಿ ನಮಗೆ ಈಗಲೂ ಕೂಡ ಸಮಸ್ಯೆ ಇದೆ ಅಂಥೇಳಿ ಶುಗರ್ ಫ್ಯಾಕ್ಟರಿಗಳ ಮಾಲೀಕರುಗಳು ಹೇಳ್ಕೊಂಡಿದ್ದಾರೆ. ದರ ಹೆಚ್ಚಳ ಮಾಡದ ಕಾರಣಕ್ಕಾಗಿ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಅವರ ನಿಲುವು. ಮತ್ತು ಈ ಕಾರಣಕ್ಕಾಗಿ ಅವರು ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಸಿಎಂ ಹೇಳಿದ್ದಾರೆ, MSP ಅಥವಾ ಎಥನಾಲ್ ಬೆಲೆಯನ್ನು ಹೆಚ್ಚಿಸಿ ಅಂತ ಕೇಂದ್ರವನ್ನು ನೀವೇನಾದರೂ ಕೇಳಿದ್ದೀರಾ? ಈಗ ನಮ್ಮ ಹತ್ರ ಬಂದು ಹೇಳ್ತಿರಲ್ಲಪ್ಪ, ನೀವು ಕೇಂದ್ರ ಸರ್ಕಾರವನ್ನು ಕೇಳಿದ್ದೀರಾ? ಎಥನಾಲ್ ಬೆಲೆ ಹೆಚ್ಚಳ ಮಾಡಿ, MSPಯನ್ನು ಹೆಚ್ಚಳ ಮಾಡಿ ಅಂತ ನೀವು ಕೇಳಿದ್ದೀರಾ? ಕೇಂದ್ರ ಸರ್ಕಾರದ ರಫ್ತು ನೀತಿಯಿಂದಾಗಿ ಸಕ್ಕರೆ ಬೆಲೆ ಏರುಪೇರಾಗ್ತಾ ಇದೆ ಅನ್ನುವಂಥದ್ದು ಸಿದ್ದರಾಮಯ್ಯನವರು ಮಾಲೀಕರ ಮುಂದೆ ಮಾಡಿರುವಂಥ ಗಂಭೀರ ಆರೋಪ. ಕೇಂದ್ರ ಸರ್ಕಾರದ ರಫ್ತು ನೀತಿಯಿಂದಾಗಿ ಸಕ್ಕರೆಯ ಬೆಲೆಯಲ್ಲಿ ಏರುಪೇರು ಉಂಟಾಗ್ತಾ ಇದೆ, ಸಕ್ಕರೆ ಎಥನಾಲ್ ಉತ್ಪಾದನೆ ಮತ್ತು ಮಾರಾಟದ ಮೇಲೆ ಕೇಂದ್ರದ ನಿಯಂತ್ರಣ ಇದೆ ಅನ್ನುವಂಥದ್ದನ್ನು ಕೂಡ ಕಾರ್ಖಾನೆ ಮಾಲೀಕರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸಕ್ಕರೆ ಎಥನಾಲ್ ಉತ್ಪಾದನೆ ಮತ್ತು ಮಾರಾಟದ ಮೇಲೆ ಕೇಂದ್ರ ಸರ್ಕಾರದ ನಿಯಂತ್ರಣ ಇದೆ, ಕೇಂದ್ರದ ನೀತಿಗಳಿಂದಾಗಿ ದಕ್ಷಿಣ ಭಾರತದ ಸಕ್ಕರೆ ಕಾರ್ಖಾನೆಗಳಿಗೆ ಅನ್ಯಾಯಗಳಾಗ್ತಾ ಇದ್ದಾವೆ ಅಂತ ಹೇಳುವಂಥದ್ದನ್ನು ಕಾರ್ಖಾನೆಗಳ ಮಾಲೀಕರು ಮುಖ್ಯಮಂತ್ರಿಯವರ ಜೊತೆಗೂ ಕೂಡ ಹೇಳಿದ್ದಾರೆ. ಉತ್ತರ ಭಾರತದ ಕಾರ್ಖಾನೆಗಳಿಗೆ ಅನುಕೂಲ ಆಗುವಂತಹ ಪರಿಸ್ಥಿತಿ ಬಂದಿದ್ದಾವೆ, ಆದರೆ ದಕ್ಷಿಣ ಭಾರತದ ಕಾರ್ಖಾನೆಗಳಿಗೆ ಅನುಕೂಲ ಆಗ್ತಾ ಇಲ್ಲ ಅಂತ ಹೇಳಿ. ಯಾಕಂದರೆ ಉತ್ತರ ಭಾರತದಲ್ಲಿ ರಿಕವರಿ ಜಾಸ್ತಿ ಇದೆ, ಅಲ್ಲಿಯ ಕಬ್ಬಿನ ಇಳುವರಿ ಜಾಸ್ತಿ ಇದೆ, ನಮ್ಮಲ್ಲಿ ಕಡಿಮೆ ಇದೆ ಅಂತೇಳಿ. ಅನ್ಯಾಯ ತಾರತಮ್ಯ ಸರಿಪಡಿಸಲು ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ ಬರೀಬೇಕು ಅಂತ ಹೇಳಿ ಕಾರ್ಖಾನೆ ಮಾಲೀಕರು
ಮುಖ್ಯಮಂತ್ರಿಯವರಿಗೆ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಅನ್ಯಾಯ ಮತ್ತು ಇದನ್ನು ಸರಿಪಡಿಸಬೇಕಾಗಿದೆ. ಎಥನಾಲ್ ಮಿಶ್ರಣ ಹಾಗೂ ಬಳಕೆಯ ನಿಯಮಗಳು ಕೂಡ ಹೊರೆ ಆಗ್ತಾ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತಹ ಕೇಂದ್ರ ಸರ್ಕಾರದ ಯೋಜನೆಗಳು ಅಥವಾ ನೀತಿ ನಮಗೆ ಹೊರೆ ಆಗ್ತಿದೆ ಅನ್ನೋಂಥದ್ದು ಕಾರ್ಖಾನೆ ಮಾಲೀಕರ ವಾದ. ಕಾರ್ಖಾನೆ ಮಾಡಿ ಏನು ಪಾಪ ಮಾಡಿದ್ದೀವಿ ಅಂತ ನಮ್ಗೆ ಅನ್ನಿಸ್ತಾ ಇದೆ ಅನ್ನುವಂಥದ್ದು ಯಥಾ ಪ್ರಕಾರವಾಗಿ ಅವರ ಸಮಸ್ಯೆಯನ್ನು ಹೇಳ್ತಾರೆ. ಕಾರ್ಖಾನೆ ಮಾಲೀಕರು, ರೈತರ ಸಮಸ್ಯೆಯನ್ನು ಹೇಳಿದರೆ ಕಾರ್ಖಾನೆ ಮಾಲೀಕರು ಅವರ ಸಮಸ್ಯೆಯನ್ನು ಹೇಳ್ಕೊಳ್ತಾರೆ. ಬ್ಯಾಂಕ್ ಸಾಲದ ಹೊರೆ ಒಂದು ಕಡೆ ಇದೆ, ನಷ್ಟದ ಮಧ್ಯೆಯೂ ಕೂಡ ಕಾರ್ಖಾನೆಗಳು ನಡೀತಾ ಇದ್ದಾವೆ ಅಂತ ಹೇಳಿ ಕಾರ್ಖಾನೆಗಳ ಮಾಲೀಕರುಗಳು ಹೇಳ್ತಿದ್ದಾರೆ. ಆದರೆ ಪ್ರತಿ ವರ್ಷವೂ ಕೂಡ ನಮ್ಮಲ್ಲಿ ಹೊಸ ಕಾರ್ಖಾನೆಗಳು ಬರ್ತಾ ಇರ್ತವೆ ಅನ್ನೋಂಥದ್ದು ಕೂಡ ನಾವು ಗಮನಿಸಬೇಕು. ಕಾರ್ಖಾನೆಗಳು ಇಷ್ಟೊಂದು ನಷ್ಟದಲ್ಲಿದ್ದರೂ ಕೂಡ ಕಾರ್ಖಾನೆಗಳನ್ನು ಸರ್ಕಾರಕ್ಕೆ ಬಿಟ್ಟುಕೊಡ್ತೇವೆ, ಬೇಕಾದ್ರೆ ನೀವೇ ನಡೆಸಲಿ ಅನ್ನುವಂತಹ ಸವಾಲನ್ನು, ಅಂದರೆ ಸರ್ಕಾರದ ಮೇಲೆ ಒತ್ತಡ ಹೇರುವಂತಹ ಅಸ್ತ್ರವನ್ನು ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದಲ್ಲಿ ಬೆಳೆಯುವಂತಹ ಕಬ್ಬಿನ ರಿಕವರಿ 14%ರಷ್ಟಿದೆ. ರಾಜ್ಯದ ಪ್ರಮಾಣ ಕಡಿಮೆ ಇದೆ, ಆದರೂ ಕೂಡ ಮಹಾರಾಷ್ಟ್ರದ ದರವನ್ನು ಇಲ್ಲಿನ ರೈತರು ಕೇಳ್ತಾ ಇದ್ದಾರೆ ಅಂತೇಳಿ. ಮಹಾರಾಷ್ಟ್ರದಲ್ಲಿ ರಿಕವರಿ ಜಾಸ್ತಿ ಇದೆ, 14%ರಷ್ಟಿದೆ. ಹೀಗಾಗಿ ನಮ್ಮಲ್ಲಿ ಅಷ್ಟು ಪ್ರಮಾಣದಲ್ಲಿ 14%ರಷ್ಟು ಇಲ್ಲ, ಆದರೂ ಕೂಡ ಮಹಾರಾಷ್ಟ್ರದ ದರವನ್ನು ನಮ್ಮಲ್ಲಿ ಕೇಳ್ತಾ ಇದ್ದಾರೆ ಅನ್ನೋಂಥದ್ದು ಕಾರ್ಖಾನೆ ಮಾಲೀಕರುಗಳ ಆಕ್ಷೇಪ. ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಳಿದ್ದಾರೆ, ರೈತರ ಬೇಡಿಕೆ ಈಡೇರಿಸುವ ಜವಾಬ್ದಾರಿ ಕೇಂದ್ರ ಸರ್ಕಾರ ಹಾಗೂ ಕಾರ್ಖಾನೆಗಳ ಮೇಲೂ ಕೂಡ ಇದ್ದಾವೆ. ಕೇಂದ್ರ ಸರ್ಕಾರದ ಮೇಲೂ ಇದೆ, ಕಾರ್ಖಾನೆಗಳ ಮೇಲೂ ಇದೆ ರೈತರ ಬೇಡಿಕೆಗಳನ್ನು ಈಡೇರಿಸುವಂತಹ ಜವಾಬ್ದಾರಿ. ನಾವು ರೈತರ ಪರವಾಗಿ ನಿಲ್ತೇವೆ, ನೀವು ಕೂಡ ಸಿದ್ಧರಿರಬೇಕು. ರೈತರ ಪರವಾದಂತಹ ನಿಲುವನ್ನು ನಾವು ತಾಳಲೇಬೇಕಾಗತ್ತೆ. ನೀವು ಕೂಡ, ಅಂದರೆ ಕಾರ್ಖಾನೆಗಳ ಮಾಲೀಕರು ಕೂಡ ಅದಕ್ಕೆ ಸಿದ್ಧರಿರಬೇಕು, ರೈತರ ಪರವಾಗಿ ನಿಲ್ಲಬೇಕಾಗತ್ತೆ. ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುವ ಕಾರ್ಖಾನೆಗಳ ಸಮಸ್ಯೆಯನ್ನು ಪರಿಶೀಲಿಸೋಣ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಂದರೆ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಇರತಕ್ಕಂತಹ, ಕರ್ನಾಟಕದ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಸಕ್ಕರೆ ಕಾರ್ಖಾನೆಗಳ ಸಮಸ್ಯೆಗಳನ್ನು ಪರಿಶೀಲಿಸೋಣ. ಕೇಂದ್ರದ FRP ದರದಲ್ಲಿ ಕಟಾವು ಸಾಗಣೆ ವೆಚ್ಚವೂ ಕೂಡ ಸೇರಿದೆ. ಅವರು FRP ಫಿಕ್ಸ್ ಮಾಡಿದಾಗ ಅದರಲ್ಲಿ ಕಟಾವು ಮತ್ತು ಸಾಗಣೆ ವೆಚ್ಚ ಎರಡೂ ಕೂಡ ಸೇರಿಕೊಂಡೇ ಅವರು FRPಯನ್ನು ಫಿಕ್ಸ್ ಮಾಡಿದ್ದಾರೆ. ಕಾರ್ಖಾನೆಗಳಿಂದ ಖರೀದಿಸುವಂತಹ ವಿದ್ಯುತ್ ದರವನ್ನು ಹೆಚ್ಚಿಸೋಣ ಅಂತ ಹೇಳಿದ್ದಾರೆ. ಅಂದರೆ ರಾಜ್ಯ ಸರ್ಕಾರ ಕಾರ್ಖಾನೆಗಳಿಂದ ಏನು ವಿದ್ಯುತ್ತನ್ನು ಖರೀದಿ ಮಾಡಿಕೊಳ್ಳುತ್ತೆ, ಆ ವಿದ್ಯುತ್ ದರವನ್ನು ಹೆಚ್ಚಿಸೋಣ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಯವರು ಭರವಸೆ ಕೊಟ್ಟಿದ್ದಾರೆ. ಅದು ಒಂದು ರೀತಿಯಿಂದ ಅಡಿಷ್ನಲ್ ಅವರಿಗೆ ಲಾಭವನ್ನು ತಂದುಕೊಡುತ್ತೆ ಕಾರ್ಖಾನೆಗಳಿಗೆ ಅನ್ನುವಂಥದ್ದು. ಅದಕ್ಕೆ ಮುರುಗೇಶ್ ನಿರಾಣಿಯವರು ಮಾತನಾಡಿದರೆ, ಕಾರ್ಖಾನೆಗಳ ಮಾಲೀಕರು, ಅವರು ಕೂಡ ಶುಗರ್ ಫ್ಯಾಕ್ಟರಿ ಮಾಲೀಕರು, ಅವರು BJPಯ ಮಾಜಿ ಸಚಿವರು. ಕಾರ್ಖಾನೆಗಳ ವಿದ್ಯುತ್ ಖರೀದಿ ಒಪ್ಪಂದ ನವೀಕರಣ ಆಗಿಲ್ಲ ಅಂಥೇಳಿ ಸರ್ಕಾರದ ಗಮನ ಸೆಳೆದಿದ್ದಾರೆ. ಕಾರ್ಖಾನೆಗಳ ವಿದ್ಯುತ್ ಖರೀದಿಗೆ ಸಂಬಂಧಪಟ್ಟಂತಹ ಒಪ್ಪಂದಗಳು ಕೂಡ ನವೀಕರಣ ಆಗಿಲ್ಲ. ಕಾರ್ಖಾನೆಗಳ ನಡುವಿನ ಅಂತರ ಕನಿಷ್ಠ 25 ಕಿಲೋಮೀಟರನ್ನು ನಿಗದಿಪಡಿಸಬೇಕು. ಒಂದು ಕಾರ್ಖಾನೆಯಿಂದ ಮತ್ತೊಂದು ಕಾರ್ಖಾನೆಗೆ ಕನಿಷ್ಠ 25 ಕಿಲೋಮೀಟರ್ಗಳ ಕಾರ್ಯವ್ಯಾಪ್ತಿಯನ್ನು ನೀವು ಫಿಕ್ಸ್ ಮಾಡಬೇಕು. ರೈತರಿಗೆ FRP ಪ್ರಕಾರವೇ ದರ ನೀಡಲಾಗುವುದು ಅನ್ನೋದನ್ನು ಮುರುಗೇಶ್ ನಿರಾಣಿಯವರು ಹೇಳಿದ್ದಾರೆ. FRP ಎಷ್ಟಿದೆಯೋ ಅದರ ಪ್ರಕಾರವಾಗಿ ನಾವು ದುಡ್ಡು ಕೊಡ್ತೀವಿ, ಹೆಚ್ಚುವರಿ ಆದಾಯ ಬಂದರೆ ರೈತರಿಗೆ ಹಂಚೋದಕ್ಕೆ ನಾವು ಸಿದ್ಧರಿದ್ದೇವೆ. ಒಂದು ವೇಳೆ ನಮಗೆ ಅದಕ್ಕಿಂತ ಜಾಸ್ತಿ ಏನಾದರೂ ಆದಾಯ ಬಂತು, ರಿಕವರಿ ಚೆನ್ನಾಗಿತ್ತು, ಶುಗರ್ದು ರಿಕವರಿ ಚೆನ್ನಾಗಿತ್ತು ಅಂತ ಹೇಳಿದರೆ ನಾವು ಅದಕ್ಕೆ ಎಕ್ಸ್ಟ್ರಾ ಹಣ ಕೊಡೋದಕ್ಕೆ ಸಿದ್ಧರಿದ್ದೇವೆ. ಹೆಚ್ಚುವರಿ ಆದಾಯ ಬಂದರೆ ರೈತರಿಗೂ ಕೂಡ ಅದನ್ನು ಹಂಚೋದಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಿ ಮುರುಗೇಶ್ ನಿರಾಣಿಯವರು ಹೇಳಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಯವರು ಮತ್ತೆ ಇಂಟರ್ವ್ಯೂನಾಗಿ ತಿಳಿಸಿದ್ದಾರೆ, ಕೇಂದ್ರ ಸರ್ಕಾರ FRPಗೆ ಪೂರಕವಾಗಿ MSPಯನ್ನು ಏರಿಸ್ತಾ ಇಲ್ಲ. FRPಗೆ ಪೂರಕವಾಗಿ MSPಯನ್ನು ಕೂಡ ಏರಿಕೆ ಮಾಡಬೇಕಾಗುತ್ತೆ, ಆದರೆ ಅದನ್ನು ಮಾಡಿಲ್ಲ. MSP ಹೆಚ್ಚಿಸುವಂತೆ ಹಲವು ಬಾರಿ ನಾನು ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದೀನಿ ಅನ್ನುವಂಥದ್ದನ್ನು ಮಾಲೀಕರ ಗಮನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಂದಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯ ಪ್ರತಿನಿಧಿಸುವಂತಹ ಕೇಂದ್ರ ಮಂತ್ರಿಗಳಿಗೂ ಅದು ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಅಸಮಾಧಾನವನ್ನು ಕೇಂದ್ರ ಮಂತ್ರಿಗಳ ಮೇಲೆ ಹಾಕಿದ್ದಾರೆ. BJPಯ ಸಚಿವರು, ಸಂಸದರು ಪ್ರಧಾನಿ ಜೊತೆಗೆ ಮಾತನಾಡ್ತಿಲ್ಲ, ಏನು ಮಾಡೋದು ಅನ್ನುವಂತಹ ಪ್ರಶ್ನೆಯನ್ನು ಮಾಲೀಕರುಗಳ ಮುಂದೆ ಮುಖ್ಯಮಂತ್ರಿಯವರು ಕೇಳಿದ್ದಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಫಡ್ನವೀಸ್ ಪತ್ರದಂತೆಯೇ ನಾವು ಕೂಡ ಒತ್ತಾಯ ಮಾಡೋಣ. ಫಡ್ನವೀಸ್ ಅವರು ಈಗಾಗಲೇ ಅಲ್ಲಿಯ ಶುಗರ್ ಫ್ಯಾಕ್ಟರಿಗಳಿಗೆ ಸಂಬಂಧಪಟ್ಟಂತೆ ಅವರೇನು ಪತ್ರ ಬರೆದಿದ್ದಾರೆ, ಅದೇ ರೀತಿಯಲ್ಲಿ ನಾವು ಕೂಡ ಬರೆಯೋಣ. ಅಲ್ಲಿಯ ಕಬ್ಬು ಬೆಳೆಗಾರರ ಪರವಾಗಿ ಬರೆದಂಗೆ ಬೀದಿಗಳಿರುವಂತಹ ಕಬ್ಬು ಬೆಳೆಗಾರರ ಹಿತ ಕಾಪಾಡುವ ಕೆಲಸ ಆಗಬೇಕು. ಈಗ ಯಾರು ರೈತರು ಹೋರಾಟಕ್ಕೆ ಇಳಿದಿದ್ದಾರೆ ಅವರ ಹಿತ ಕಾಯುವಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕು. ಟನ್ ಕಬ್ಬಿಗೆ ಕಟಾವು ಸಾಗಾಟ ಹೊರತುಪಡಿಸಿ 3200 ರೂಪಾಯಿ ನಿಗದಿಯಾಗಿದೆ ಅನ್ನೋದನ್ನು ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಕಟಾವು ಮತ್ತು ಸಾಗಾಟ ವೆಚ್ಚವನ್ನು ಹೊರತುಪಡಿಸಿ 3200 ರೂಪಾಯಿ. ಇಳುವರಿ ಪ್ರಮಾಣದ ಆಧಾರದಲ್ಲಿ ದರ ಹೆಚ್ಚಳ ಮಾಡುವ ಬಗ್ಗೆ ನಿರ್ಧಾರ ಕೈಗೊಳ್ಳಿ ಅಂತ ಹೇಳಿ ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ. ಅಂದರೆ ಇದು 3200 ರೂಪಾಯಿ ಇರುವಂಥದ್ದು ಕೂಡ ಇಳುವರಿ ಆಧಾರದಲ್ಲೇ ಇರುವಂಥದ್ದು. ಇಳುವರಿ ಜಾಸ್ತಿ ಇತ್ತು ಅಂತ ಹೇಳಿದರೆ ಆವಾಗ ನೀವು ಜಾಸ್ತಿ ಮಾಡಬೇಕು ಅನ್ನುವಂತಹ ಅಂಶವನ್ನು ಕಾರ್ಖಾನೆಗಳ ಮಾಲೀಕರುಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು.
ಆದರೆ ಅವರು ಬಂದ ಮೇಲೆ ನೋಡೋಣ ಅನ್ನುವಂತಹ ರೀತಿಯಲ್ಲಿ, ಲಾಭ ಬಂದ ಮೇಲೆ ನೋಡ್ಕೊಳ್ಳೋಣ ಅನ್ನುವಂಥ ರೀತಿಯಲ್ಲಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳು ಸರ್ಕಾರಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ರೈತರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೊಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಮತ್ತೊಂದು ಸಭೆಯ ಮೂಲಕವಾಗಿ ರೈತರ ಬೇಡಿಕೆಗಳನ್ನು ಅವರು ಪರಿಶೀಲನೆ ಮಾಡಿದ್ದಾರೆ. ರೈತರ ಬೇಡಿಕೆಗಳನ್ನು ಕಾರ್ಖಾನೆ ಮಾಲೀಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಲಿದ್ದಾರೆ. ಈಗಾಗಲೇ ರೈತರ ಜೊತೆಗೆ ಒಂದು ಪ್ರತ್ಯೇಕ ಸಭೆಯನ್ನು ಮಾಡಿದ್ದಾರೆ. ಮಾಲೀಕರ ಜೊತೆಗೆ ಅದನ್ನು ಮತ್ತೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಸ್ಕಸ್ ಮಾಡಲಿದ್ದಾರೆ. ಹಿಂದೆ ಬೆಲೆ ನಿಗದಿ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಕಸರತ್ತನ್ನು ಮಾಡ್ತಾ ಇರೋದು ಸ್ಪಷ್ಟ ಇದೆ. ಅಂದರೆ ಇವತ್ತೇನೆ ಈ ರೈತರ ಹೋರಾಟ ಇವತ್ತಿಗೆ ಬರ್ಖಾಸ್ತ್ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಸಿದ್ದರಾಮಯ್ಯನವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ರೈತರು ಒಪ್ಪಬೇಕು. ಮತ್ತು ವಿಶೇಷವಾಗಿ ಯಾವ ರೈತರು ಈಗಾಗಲೇ ಗುರ್ಲಾಪುರದಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ, ಹತ್ತರಗಿಯಲ್ಲಿ ಹೋರಾಟವನ್ನು ಮಾಡಿಸ್ತಾ ಇದ್ದಾರೆ, ಈ ಹತ್ತರಗಿಯಲ್ಲಿ ಮಾಡ್ತಿರುವಂಥವ್ರು ಅಥವಾ ಗುರ್ಲಾಪುರದಲ್ಲಿ ಮಾಡುವಂಥವ್ರು ಇವ್ರು ಯಾರು ಕೂಡ ಇವತ್ತಿನ ಮೀಟಿಂಗ್ಗೆ ಬಂದಿಲ್ಲ ಅಂತೇಳಿ ಮುಖ್ಯಮಂತ್ರಿಯವರು ಭಾಳಷ್ಟು ಸಂಘಟನೆಗಳಿಗೆ ಪತ್ರವನ್ನು ಬರೆದಿದ್ದಾರೆ, ಕಳಿಸಿದ್ದಾರೆ, ಆಹ್ವಾನವನ್ನು ಕೊಟ್ಟಿದ್ದಾರೆ ಇವತ್ತಿನ ಸಭೆಗೆ ಬನ್ನಿ ಅಂತೇಳಿ. ಆದರೆ ಎಲ್ಲರೂ ಬಂದಿಲ್ಲ. ಕೆಲವು ಸಂಘಟನೆಗಳವರು ಬಂದಿದ್ದಾರೆ. ಹಿಂದೆ ಬೆಲೆ ನಿಗದಿ ಮಾಡಿಸಬೇಕು ಅನ್ನೋಂಥದ್ದು ಮುಖ್ಯಮಂತ್ರಿಯವರು ನಡೆಸ್ತಾ ಇರುವಂತಹ ಪ್ರಯತ್ನ. ಆದರೆ ಈ ಪ್ರಯತ್ನ ಯಶಸ್ವಿ ಆಗಬೇಕು ಅಂತ ಹೇಳಿದರೆ ಎಲ್ಲರೂ ಕೂಡ ಒಪ್ಕೊಳ್ಬೇಕಾಗತ್ತೆ. ಆದರೆ ಎಲ್ಲರೂ ಒಪ್ಕೊಳ್ತಾರಾ ಅದು ಇನ್ನೂ ಕೂಡ ಅನುಮಾನ ಇದ್ದೇ ಇದೆ. ಆದರೆ ಇಲ್ಲಿಂದ ವಿಧಾನಸೌಧದಿಂದ ಯಾವ ಸಂದೇಶವನ್ನು ಮುಖ್ಯಮಂತ್ರಿಗಳು ಕಳಿಸ್ತಾರೆ ಅನ್ನೋದನ್ನು ನೋಡಬೇಕು. ಇದರ ನಡುವೆ ರಾಜಕೀಯದ ಕಚ್ಚಾಟವು ಕೂಡ ಬಹಳ ಜೋರಾಗಿ ನಡೆದಿದೆ. ಇವತ್ತಿನ ಸಂಧಾನ ಸಭೆ ಮೊದಲ ಹಂತದ ಸಂಧಾನ ಸಭೆ ಮುರಿದು ಬೀಳೋದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಇದರಲ್ಲಿರುವಂಥ ರಾಜಕೀಯ ಕಚ್ಚಾಟವೂ ಕೂಡ ಆಗಿದೆ. ಕಬ್ಬು ಬೆಳೆಗಾರರ ಹೋರಾಟ, ಬೆಲೆ ನಿಗದಿಯ ಬಗ್ಗೆ ರಾಜಕಾರಣಿಗಳ ಜಟಾಪಟಿ ಮುಂದುವರೆದಿದೆ. ಸರ್ಕಾರ ವರ್ಸಸ್ ಪ್ರತಿಪಕ್ಷ ನಡೀತಾ ಇದೆ. ಕೇಂದ್ರ ಸರ್ಕಾರದ ಲೋಪದೋಷಗಳ ಬಗ್ಗೆ ಮುಖ್ಯಮಂತ್ರಿಯವರು ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜನರಿಗೆ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ, ಅದನ್ನು ವಿವರಿಸ್ತಾ ಇದ್ದಾರೆ. ಸಂಧಾನ ಸಭೆಗೂ ಮುಂಚಿತವಾಗಿಯೇ ಪ್ರಧಾನಮಂತ್ರಿಯವರಿಗೆ ಪತ್ರವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರೆದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ರೈತರ ಸಮಸ್ಯೆ ಬಗ್ಗೆ ಮಾತನಾಡೋದಕ್ಕೆ ತುರ್ತು ಸಮಯ ನೀಡುವಂತೆ ಪತ್ರದಲ್ಲಿ ಒತ್ತಾಯವೂ ಕೂಡ ಮಾಡಲಾಗಿದೆ. ನಮಗೆ ಡೆಲಿಗೇಷನ್ ತಗೊಂಡು ಬರ್ತೀವಿ, ನಮಗೆ ತುರ್ತಾಗಿ ಮಾತನಾಡೋದಕ್ಕೆ ಸಮಯಾವಕಾಶ ಕೊಡಿ ಅಂತ ಕೇಳಿದ್ದಾರೆ. ರಾಜ್ಯ ಸರ್ಕಾರ ಹೊಣೆಗಾರಿಕೆ ಬಿಟ್ಟು ಕೇಂದ್ರದತ್ತ ದೂರ್ತಾ ಇದೆ ಅನ್ನೋಂಥದ್ದು ಪ್ರತಿಪಕ್ಷ ಬಿಜೆಪಿಯವರು ಮಾಡ್ತಾ ಇರುವಂಥ ಆರೋಪ. ಅಂದರೆ ಯಾವಾಗ ಕೇಂದ್ರ ಸರ್ಕಾರ ಇದರಲ್ಲಿ ಇಂಟರ್ವ್ಯೂನ್ ಆಗಬೇಕು ಅಂತೇಳಿ ಮುಖ್ಯಮಂತ್ರಿಯವರು ಹೇಳೋದಕ್ಕೆ ಶುರು ಮಾಡಿದ್ರು, ಬಿಜೆಪಿಯವರು ಹೇಳ್ತಾ ಇದ್ದಾರೆ ನೀವು ನಿಮ್ಮ ಜವಾಬ್ದಾರಿಯನ್ನು ಮರೆತು ಕೇಂದ್ರದ ಕಡೆಗೆ ಗೂಬೆ ಕೂರಿಸ್ತಾ ಇದ್ದೀರಿ ಅಥವಾ ಬೊಟ್ಟು ಮಾಡ್ತಾ ಇದ್ದೀರಿ. ರಾಜ್ಯ ಸಲಹಾ ಸಮಿತಿಯ ಸಲಹೆಯ ಮೇರೆಗೆ ರಾಜ್ಯವೇ ಬೆಲೆ ಹೆಚ್ಚಿಸಬಹುದು ಅನ್ನುವಂಥ ವಾದವನ್ನು ಹೇಳ್ತಿದ್ದಾರೆ. ಯಾಕಂದರೆ ಇಲ್ಲಿ SAP ಆಧಾರದಲ್ಲಿ ನೀವು ಮಾಡಬಹುದು ಅಂತೇಳಿ. FRP ಮಾಡುವ ಕೇಂದ್ರ ಸರ್ಕಾರ ಯಾಕೆ ಮಾಡಬಾರ್ದು, ಯಾಕೆ ಕೇಂದ್ರ ಸರ್ಕಾರ ಅವರೇ FRP ನಿಗದಿ ಮಾಡುವಾಗ ಅವರೇ ಯಾಕೆ ಮಾಡಬಾರ್ದು ಅಂತ ಹೇಳಿ ಸಿದ್ದರಾಮಯ್ಯನವರು ಕೇಳ್ತಾ ಇದ್ದಾರೆ. ರೈತರು ಬೀದಿಗಿಳಿದಾಗಲೇ ಸಮಸ್ಯೆ ಗೊತ್ತಾಯ್ತಾ ಅಂತ ಹೇಳಿ ಕೇಂದ್ರ ಹಾಗೂ ರಾಜ್ಯದ ನಡುವೆ ಈಗ ಜಟಾಪಟಿ ಶುರುವಾಗಿದೆ. ಕರ್ನಾಟಕದಲ್ಲಿ ರೈತರು ಈಗ ಹೋರಾಟ ಮಾಡ್ತಿದ್ದಾರೆ, ಕಬ್ಬು ಬೆಳೆಗಾರರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಚಿಕ್ಕೋಡಿ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ನಿಜಕ್ಕೂ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಿದೆ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಇವತ್ತು ಬೀದಿಯಲ್ಲಿದ್ದಾರೆ. ಇದರ ನಡುವೆ ವಿಜೇಂದ್ರ ಅವರು ಮಾತನಾಡಿದ್ದಾರೆ, ಹಾಗೆಯೇ MB ಪಾಟೀಲರು ಕೂಡ ಮಾತನಾಡಿದ್ದಾರೆ. ನಾನು ನೇರವಾಗಿ ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಆರೋಪ ಮಾಡ್ತಾ ಇದ್ದೇನೆ. ಕಬ್ಬು ಬೆಳೆಗಾರರ ವಿಚಾರದಲ್ಲಿ ನೀವು ಆಲಸ್ಯವನ್ನು ಮಾಡಿದ್ದೀರಿ, ಅಸಡ್ಡೆ ತೋರಿಸಿದ್ದೀರಿ. ಈಗ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ನೀವು ಕೇಂದ್ರ ಸರ್ಕಾರದ ಮೇಲೆ ದೂರುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ನೆನಪು ಮಾಡಿಕೊಡೋದಕ್ಕೆ ಇಚ್ಛಪಡ್ತೇನೆ. ಕೇಂದ್ರ ಯಾವುದೇ FRP ನಿಗದಿ ಮಾಡಿದ್ರು FRP ಪ್ರಧಾನಮಂತ್ರಿ ಒಬ್ಬರೇ ಕೂತ್ಕೊಂಡು ತೀರ್ಮಾನ ಮಾಡೋದಿಲ್ಲ. ಬಿಜೆಪಿಯವರು ಏನು ನಾಟಕ ಮಾಡ್ತಾ ಇದ್ದಾರೆ. FRP ನಾವು 3,500 ಕೊಟ್ಟು 3,500 ಏನು ಕೊಟ್ಟಿದ್ದೀರ ನೀವು? ದಟ್ ಇಸ್ ಇನ್ಕ್ಲೂಸಿವ್ ಆಫ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ಅಂದ್ರೆ ನೀವು ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದು 2,400 2,200 ಅಷ್ಟೇ. ಯಾಕೆ ಪ್ರಹ್ಲಾದ್ ಜೋಶಿ ಅವರು ನಮ್ಮವರು ಇದ್ದಾರೆ, ಸಚಿವರು, ಅವ್ರದೇ ಆದೇಶ ಇದು ಅವ್ರ ಇಲಾಖೆಯಿಂದ. ಅವ್ರು ಅಥವಾ ಅವ್ರು ಸ್ಪಷ್ಟನೆ ಕೊಟ್ಬಿಡ್ಲಿ. ನಾನು ಸವಾಲ್ ಆಗ್ತೀನಿ ಅವ್ರಿಗೆ. ಮುಗ್ಧ ರೈತರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಮಲಗ್ಲಿ ಹೋಗಿ ವಿಜೇಂದ್ರಲ್ಲಿ ಪ್ರಧಾನಮಂತ್ರಿಗಳ ಮನೆ ಮುಂದೆ. ಮತ್ತೆ ಈ ಪ್ರಧಾನಮಂತ್ರಿಗೆ ಸಮಯ ಕೇಳಿದ್ದೀವಿ, ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ, ಸಮಯ ಕೊಡಿಸ್ಲಿ. ಮುಖ್ಯಮಂತ್ರಿಗಳಿಗೆ ಹೇಳಿದ ತತ್ಕ್ಷಣ ನಾನು ಹೋಗ್ಲಿಕ್ಕೆ ತಯಾರಿದ್ದೀನಿ. ಎಲ್ಲಾ ವಿಚಾರಗಳ ಬಗ್ಗೆ ಅಲ್ಲಿ ನಾವು ಚರ್ಚೆ ಮಾಡ್ತೀವಿ. ಹೀಗೆ ಇಲ್ಲಿ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದಾವೆ. ಇದರ ನಡುವೆನೇ ಒಂದು ಸತ್ಯ ಖಂಡಿತವಾಗ್ಲೂ ಇದ್ದೇ ಇದೆ. ಇದು ಕೇಂದ್ರದ ಜವಾಬ್ದಾರಿಯೂ ಇದೆ, ರಾಜ್ಯದ ಜವಾಬ್ದಾರಿಯೂ ಕೂಡ ಇದೆ. ಅದನ್ನು ಒಪ್ಪಿಕೊಳ್ಳೋದಕ್ಕೆ ಎರಡೂ ಕಡೆಯವರು ಕೂಡ ಸಿದ್ಧರಿಲ್ಲ. ಇದರಿಂದಾಗಿಯೇ ರಾಜಕೀಯ ಜಟಾಪಟಿಯಲ್ಲಿ ಬೆಳೆಗಾರರನ್ನ ಕತ್ತಲಲ್ಲಿಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಬೆಳೆಗಾರರು ಕೇಳ್ತಿದ್ರೆ ನಮ್ಮ ಹಕ್ಕಿದು, ನಾವು ಕಷ್ಟಪಡ್ತಾ ಇದ್ವಿ, ನಮ್ಗೆ ಇಷ್ಟು ಹಣ ಕೊಡಿ ಅಂತ ಕೇಳ್ತಾ ಇದ್ದಾರೆ.
ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಇದಕ್ಕೆ ಒಪ್ಕೊಳ್ತಾ ಇಲ್ಲ. ಇದರ ಪರಿಣಾಮವಾಗಿ ಹೋರಾಟ ನಾನಾ ಸ್ವರೂಪಗಳಲ್ಲಿ ಸಾಗಿದೆ. ಅದರ ಬಗ್ಗಿನ ವಿವರವನ್ನು ಕೂಡ ನಿಮಗೆ ನೀಡ್ತಾ ಹೋಗ್ತೀನಿ. ಹತ್ತರಗಿ ಟೋಲ್ನಲ್ಲಿ ರೈತರ ಆಕ್ರೋಶ, ಹೋರಾಟದ ವೇಳೆ ಕಲ್ಲು ತೂರಿತ್ಯಾರು, ಇನ್ನಷ್ಟು ಉಗ್ರವಾಗುತ್ತಾ ಪ್ರತಿಭಟನೆ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಕಬ್ಬು ಕೋಲಾಹಲ. ಯಾವಾಗ ರಾಜಕೀಯ ಪಕ್ಷಗಳ ನಡುವೆ ಆರೋಪ ಪ್ರತ್ಯಾರೋಪಗಳು, ಕೇಂದ್ರದ್ದು ರಾಜ್ಯದ್ದು, ರಾಜ್ಯದ್ದು ಕೇಂದ್ರದ್ದು ಅನ್ನುವಂಥ ಆರೋಪಗಳು ನಡೀತಾ ಇದ್ದಾವೋ, ಇದರಿಂದಾಗಿ ನಿಜಕ್ಕೂ ಗೊಂದಲಕ್ಕೆ ಈಡಾಗಿರುವಂಥದ್ದು ರೈತರು ಏನು ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಅಂತ ಹೇಳಿದರೆ, ತಮ್ಮ ಪ್ರತಿಭಟನೆಯನ್ನು ಮತ್ತಷ್ಟು ತೀವ್ರಗೊಳಿಸಲೇಬೇಕಾಗುತ್ತೆ. ಆ ಕೆಲಸವನ್ನು ರೈತರು ಮಾಡಿದ್ದಾರೆ. ಮತ್ತು ಇದೇ ಕಾರಣಕ್ಕಾಗಿ ಅವರು ರಾಜ್ಯ ಹೆದ್ದಾರಿ ಬಂದ್ ಮಾತ್ರ ಅಲ್ಲ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದಕ್ಕೆ ಹೊರಟರು. ಅದರಿಂದಾಗಿ ಅಲ್ಲಿ ಕೋಲಾಹಲ ಆಯಿತು. ಇದರ ಪರಿಣಾಮವಾಗಿ ಪೊಲೀಸರು ಯಾವಾಗ ರೈತರನ್ನು ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಟ್ಟರು, ಆವಾಗ ರೈತರ ಕಡೆಯಿಂದ ಕೆಲವು ಕಿಡಿಗೇಡಿಗಳು ಈ ಪರಿಸ್ಥಿತಿಯ ಲಾಭವನ್ನು ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದಾರೆ. ರೈತರು ಈಗಾಗಲೇ ನಾವಲ್ಲ ಇದರಲ್ಲಿ ಕಲ್ಲು ತೂರಾಟ ಮಾಡಿದ್ದು ನಾವಲ್ಲ ಅಂತ ರೈತ ಸಂಘಟನೆಗಳು ಸ್ಪಷ್ಟಪಡಿಸಿದ್ದಾರೆ. ಆದರೆ ಅಲ್ಲಿ ಕೆಲವು ಕಿಡಿಗೇಡಿಗಳು ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಬೆಳಗಾವಿಯ ಹತ್ತರಗಿ ಮತ್ತು ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬಿನ ಕಿಚ್ಚು ಈಗ ಆವರಿಸಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಭಾಗದಲ್ಲಿ, ವಿಶೇಷವಾಗಿ ಗುರ್ಲಾಪುರ ಮತ್ತು ಹತ್ತರಗಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ಬೆಂಗಳೂರು ಪುಣೆ ಹೆದ್ದಾರಿ ಬಂದ್ ಮಾಡಿ ಕಬ್ಬು ಬೆಳೆಗಾರರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಹಾಗೂ ಪೊಲೀಸರು ಈ ಕಬ್ಬು ಬೆಳೆಗಾರರನ್ನು ನಿಯಂತ್ರಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಯಾಕಂದರೆ ಈ ಹೋರಾಟ ಬಹಳಷ್ಟು ಜನ ಅಲ್ಲಿ ಜಮಾಯಿಸಿರುವುದರಿಂದಾಗಿ ಹೋರಾಟದ ನೇತೃತ್ವ ವಹಿಸಿದಂಥವ್ರಿಗೂ ಕೂಡ ಸಂಪೂರ್ಣವಾಗಿ ರೈತರನ್ನು ಅಲ್ಲಿ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿ ಕೂಡ ಗೋಚರಿಸ್ತಾ ಇದೆ. ಇದರ ಪರಿಣಾಮವಾಗಿ ಹೋರಾಟ ತೀವ್ರಗೊಂಡಿದೆ. ರೈತರು ರಸ್ತೆ ತಡೆ ನಡೆಸೋರನ್ನ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಿದರೆ ಅಲ್ಲಿ ಕೆಲವು ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ ಪೊಲೀಸರ ಮೇಲೆ. ನೋಡಿ, ಇದರಲ್ಲಿರುವಂತಹ ದೃಶ್ಯವನ್ನು ನಾವು ಒಮ್ಮೆ ನೋಡ್ತಾ ಹೋಗೋದಿದ್ರೆ ಅದರಲ್ಲಿ ಗೋಚರ ಆಗುತ್ತೆ ಹೇಗೆ ಕಲ್ಲು ತೂರಾಟ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಪೊಲೀಸರನ್ನ ಅಟ್ಟಾಡಿಸ್ಕೊಂಡು ಕಲ್ಲು ತೂರಾಟವನ್ನು ನಡೆಸ್ತಾ ಇದ್ದಾರೆ. ಪೊಲೀಸರ ಕೈಗಳಲ್ಲಿ ಅಲ್ಲಿ ಓಡಿ ಹೋಗ್ತಾ ಇರುವಂಥ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ನಡೆಸ್ತಾ ಇದ್ದಾಗ ಪೊಲೀಸರು ಪಾಪ ಓಡಿ ಹೋಗ್ತಾ ಇದ್ದಾರೆ. ಯಾಕಂದರೆ ಅವರಿಲ್ಲಿ ಯಾವುದೋ ಲಾಠಿ ಚಾರ್ಜ್ಗೆ ಬರೋದಿದ್ರೆ ಕೈಯಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಸ್ತ್ರಶಸ್ತ್ರಗಳು ಅವರ ಬಳಿಯಲ್ಲಿ ಇರ್ತವೆ ಪೊಲೀಸರಿಗೆ ಈ ಪ್ರತಿಭಟನಾಕಾರರನ್ನು ಚದುರಿಸೋದಕ್ಕೆ. ಆದರೆ ಅವ್ರನ್ನ ಮನವೊಲಿಕೆ ಮಾಡಿ ಚದುರಿಸುವಂತಹ ಪ್ರಯತ್ನ ಮಾಡುವಾಗ ಈ ರೀತಿಯಾಗಿ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಕೆಲವು ಕಿಡಿಗೇಡಿಗಳು. ನೋಡಿ, ಅಲ್ಲಿ ರಸ್ತೆಯಲ್ಲೇ ಬಿದ್ದಿರುವಂತಹ ಕಲ್ಲುಗಳನ್ನು ಹೆಕ್ಕಿ ಪೊಲೀಸರ ಮೇಲೆ ಎಸಿತಾ ಇರುವಂಥದ್ದು. ಸುಮಾರು 5 ಜನ ಪೊಲೀಸರಿಗೆ ಈಗಾಗಲೇ ಗಾಯಗಳಾಗಿದ್ದಾವೆ ಅಂತ. ಪೊಲೀಸರ ಕೈಗಳಲ್ಲಿ ಲಾಠಿಗಳು ಕೂಡ ಇಲ್ಲ ಅನ್ನುವಂಥದ್ದು ಅವರು ಓಡಿ ಹೋಗ್ತಾ ಇರುವಂಥ ರೀತಿಯನ್ನು ನೋಡಿದಾಗ ಗೋಚರಿಸ್ತಾ ಇತ್ತು. ಅಂದರೆ ಈ ಪರಿಸ್ಥಿತಿಯಲ್ಲಿ, ಯಾಕಂದರೆ ಅಲ್ಲಿ ಕೆಲಸ ಮಾಡ್ತಿರುವಂತಹ ಪೊಲೀಸರು ಯಾರು, ಆ ಪೊಲೀಸರು ಕೂಡ ರೈತರ ಮಕ್ಕಳೇ ಆಗಿದ್ದಾರೆ, ಬೇರೆನ್ಯಾರು ಅಲ್ಲ. ಅವರು ಕೂಡ ರೈತರ ಮಕ್ಕಳೇ ಆಗಿರ್ತಾರೆ. ಆದರೆ ಅವರ ಮೇಲೆ ಕಲ್ಲು ತೂರಾಟವನ್ನು ಈ ಹೋರಾಟದ ಸಂದರ್ಭದಲ್ಲಿ ಮಾಡೋದು ಇದೆಯಲ್ಲ, ರೈತರನ್ನ ಮುಂದಿಟ್ಟುಕೊಂಡು ಕೆಲವು ಕಿಡಿಗೇಡಿಗಳು ಪರಿಸ್ಥಿತಿಯ ಲಾಭವನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅಂಥವ್ರನ್ನೂ ಕೂಡ ಮಟ್ಟ ಹಾಕುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಯಾಕಂದರೆ ಈ ರೀತಿಯಾಗಿ ಕಲ್ಲು ತೂರಾಟವನ್ನು ನಡೆಸುವಂಥದ್ದಕ್ಕೆ ಅವಕಾಶವನ್ನು ಕೊಡಬಾರ್ದು. ಇಲ್ಲಿ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಹೋರಾಟ ಬಹಳ ತೀವ್ರಗೊಂಡಿದೆ. ಗುರ್ಲಾಪುರ ಕ್ರಾಸ್ನಲ್ಲಿ ಬಹಳ ತೀವ್ರ ಸ್ವರೂಪದಲ್ಲಿ ಹೋರಾಟ ನಡೀತಾ ಇದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹತ್ತರಗಿ ಬಳಿಯಲ್ಲೂ ಕೂಡ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಎರಡೂ ಕೂಡ ಪ್ರಮುಖ ಸ್ಥಳಗಳು ಚಿಕ್ಕೋಡಿ ಭಾಗದಲ್ಲಿ ಬರ್ತಕ್ಕಂತಹ ಗುರ್ಲಾಪುರ ಮತ್ತು ಹತ್ತರಗಿಯಲ್ಲಿ. ಕಳೆದ 9 ದಿನಗಳಿಂದಲೂ ಕೂಡ ಹೋರಾಟ ನಡೀತಾ ಇತ್ತು. ಆದರೆ ಕಳೆದ 9 ದಿನಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ರೈತರು ಜಮಾವಣೆಗೊಂಡಿದ್ದಾರೆ. ಸ್ವಾಮೀಜಿಗಳು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ವಿಶೇಷವಾಗಿ ಶ್ರೀಶೈಲ ಮಠದ ಜಗದ್ಗುರುಗಳು ಬಂದಿದ್ದಾರೆ. ಹೆದ್ದಾರಿ ಪಕ್ಕದಲ್ಲೇ ಅಡುಗೆ, ಹೆದ್ದಾರಿಯಲ್ಲೇ ವಾಸ್ತವ್ಯ. ಇದು ಸದ್ಯಕ್ಕೆ ರೈತರ ಪರಿಸ್ಥಿತಿ. ನಾವು ಬೆಳೆದಿರ್ತಕ್ಕಂಥ ಕಬ್ಬಿಗೆ ಸರಿಯಾದಂತಹ ರೇಟ್ ಸಿಗಬೇಕು ಅನ್ನೋಂಥದ್ದು ರೈತರ ಡಿಮ್ಯಾಂಡ್. ಹತ್ತರಗಿ ಟೋಲ್ ಬಳಿಯಲ್ಲಿ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡೋದಕ್ಕೆ ಮುಂದಾಗಿದೆ. ಇದು ನಡೆದಿರುವಂಥದ್ದು ಹುಕ್ಕೇರಿ ತಾಲೂಕಿನಲ್ಲಿ ಹತ್ತರಗಿ ಟೋಲ್ ಬಳಿಯಲ್ಲಿ ನಡೆದಿರುವಂಥದ್ದು. ಅಲ್ಲಿ ಬೆಂಗಳೂರು ಪುಣೆ ಹೆದ್ದಾರಿಯನ್ನು ಬಂದ್ ಮಾಡಿಸೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ರೈತರು ಮತ್ತು ಪೊಲೀಸರ ನಡುವೆ ತಳ್ಳಾಟ, ನೂಕಾಟ ಈ ಸಂದರ್ಭದಲ್ಲಿ ನಡೆದಿದ್ದು. ಯಾವಾಗ ಹೆದ್ದಾರಿಗೆ ನುಗ್ಗೋದಿಕ್ಕೆ ರೈತರು ಮುಂದಾದರೂ, ಹೋರಾಟಗಾರರು ಮುಂದಾದರೂ, ಪೊಲೀಸರು ಅವರನ್ನ ನಿಯಂತ್ರಿಸುವಂತಹ ಪ್ರಯತ್ನವನ್ನು ಮಾಡಲೇಬೇಕಾಗುತ್ತೆ. ಯಾಕಂದರೆ ಹೆದ್ದಾರಿಗಳನ್ನು ಬಂದ್ ಮಾಡಿದರೆ ಬಹಳ ದೊಡ್ಡ ಅಸ್ತವ್ಯಸ್ತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೆ ಪೊಲೀಸರ ಮನವೊಲಿಕೆಯ ಯತ್ನ ಸಂಪೂರ್ಣ ವಿಫಲ ಆಯಿತು. ಮೊದಲ ಹಂತದಲ್ಲಿ ಪೊಲೀಸರ ಮನವೊಲಿಕೆ ಯತ್ನ ವಿಫಲ ಆಯಿತು. ಇದರ ಪರಿಣಾಮವಾಗಿ ಕೆಲ ಹೋರಾಟಗಾರರನ್ನ ಪೊಲೀಸರು ವಶಕ್ಕೂ ಕೂಡ ಪಡ್ಕೊಂಡ್ರು. ಯಾರು ಈ ಒಂದು ಹೋರಾಟದಲ್ಲಿ ರಸ್ತೆಗೆ ಇಳಿದ್ರು, ಹೆದ್ದಾರಿಗೆ ಇಳಿದ್ರು, ಅಂಥವ್ರನ್ನ
ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ರು. ಹಾಗೆ ವಶಕ್ಕೆ ಪಡಿತಾ ಇದ್ದಂಗೆನೇ ಲಘು ಲಾಠಿ ಪ್ರಹಾರವೂ ಕೂಡ ನಡೆದಿದೆ. ಅಲ್ಲಿ ಆ ರೈತರನ್ನ ಚದುರಿಸೋದಕ್ಕೆ ಬೇಕಾಗಿ ಲಘು ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ. ಆದರೆ ಇಮಿಡಿಯೇಟ್ ಆಗಿ ಪೊಲೀಸ್ ವಾಹನಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಪರಿಸ್ಥಿತಿಯನ್ನು ಲಾಭ ತೆಗೆದುಕೊಂಡು ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಬಿಗಡಾಯಿಸಿರುವಂಥದ್ದು ಪರಿಸ್ಥಿತಿ. ಇದರ ಪರಿಣಾಮವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆಂಗಳೂರು ಪುಣೆ ಹೆದ್ದಾರಿಯಲ್ಲಿ ಪರಿಸ್ಥಿತಿ ಬಿಗಡಾಯಿಸಿತ್ತು. ಸದ್ಯಕ್ಕೆ ಅದನ್ನು ತಿಳಿಗೊಳಿಸುವಂತಹ ಪ್ರಯತ್ನದಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹೋರಾಟಗಾರರು ಈ ವಿಚಾರದಲ್ಲಿ ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ರಸ್ತೆ ತಡೆದು ಹೋರಾಟ ಮಾಡ್ತಾ ಇದ್ರು, ಅಲ್ಲಿ ಕಲ್ಲು ತೂರಾಟ ಆಗಿದಂಥ ಮಾಧ್ಯಮಗಳ ಮೂಲಕ ಸುದ್ದಿಯನ್ನು ನೋಡ್ತಾ ಇದ್ದೀನಿ. ದಯವಿಟ್ಟು ನಾನು ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ತೀನಿ, ಕಲ್ಲು ತೂರಾಟ ಮಾಡಿದವರು ಯಾರೂ ಕೂಡ ನಮ್ಮ ರೈತ ಸಂಘಟನೆಯವರಲ್ಲ. ಯಾರೋ ಕಿಡಿಗೇಡಿಗಳು ಈ ಗಟ್ಟಿಯಾದ ಹೋರಾಟವನ್ನು ದಿಕ್ಕು ತಪ್ಪಿಸಲಿಕ್ಕೆ ಮಾಡ್ತಕ್ಕಂಥ ಕಾರ್ಯ ಕುತಂತ್ರ ಆಗ್ತಾ ಇದೆ. ದಯವಿಟ್ಟು ನನ್ನ ಸಂಘಟನೆ ಪರವಾಗಿ ತಮಗೆ ಕ್ಷಮೆ ಕೇಳ್ಕೊತೀನಿ. ಯಾರೂ ಕೂಡ ಕಲ್ಲು ತೂರಾಟ ಮಾಡಿಲ್ಲ. ಯಾರೋ ಕಿಡಿಗೇಡಿ ಮಾಡಿದಾರಲ್ಲ ಅವ್ರನ್ನ ಅರೆಸ್ಟ್ ಮಾಡಿರಿ. ಆದರೆ ಸಂಘಟನೆಯವರು ನಾವು ಸಿದ್ಧಾಂತ ಏನಿದೆ ಅಂದರೆ ಶಾಂತಿಯುತವಾಗಿ ನೋಡ್ತಾ ಇದ್ದೀರಿ ತಾವೆಲ್ಲ, ರಾಜ್ಯದ ಜನತೆ 9 ದಿನಗಳಿಂದ ನಿರಂತರವಾಗಿ ಶಾಂತಿಯುತವಾಗಿ 5-6 ಲಕ್ಷ ಜನ ಸೇರಿದರೂ ಸಹಿತ ನಮ್ಮದು ಯಾವುದೇ ಸಾರ್ವಜನಿಕ ಆಸ್ತಿ ಆಗಲಿ ಸಾರ್ವಜನಿಕ ತೊಂದರೆ ಕೊಡಲಾರ್ದ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ. ನಮ್ಮದು ಮುಂದೆ ಕೂಡ ಇದೇ ರೀತಿಯಾಗಿರ್ತದೆ. ನಾವು NH4 ಬಂದ್ ಮಾಡಿದರೂ ಸಹಿತ ಯಾವುದೇ ಸರ್ಕಾರಿ ಆಸ್ತಿಗೆ ಹಾನಿ ಮಾಡೋದಿಲ್ಲ, ಟೀಕೆ ಮಾಡೋದಿಲ್ಲ, ಅಧಿಕಾರಿಗಳ ಕಲ್ಲು ತೂರಾಟ ಮಾಡೋದಿಲ್ಲ. ನಮ್ಮದು ನಂಜುಂಡ ಸ್ವಾಮಿಯವರ ತತ್ವ ಸಿದ್ಧಾಂತದ ಮೇರೆಗೆ ಇರ್ತಕ್ಕಂಥ ಹೋರಾಟ ಇದೆ. ಅದಕ್ಕೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ, ಇದು ಪ್ರಕ್ಷುಬ್ಧ ವಾತಾವರಣಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಈ ಹೋರಾಟವನ್ನು ಮುಗಿಸಬೇಕು ಅಂತಂದರೆ ಈಗಿಂದೀಗಲೇ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ದರ ನಿಗದಿ ಮಾಡಿಕೊಂಡು ಗುರ್ಲಾಪುರ ವೇದಿಕೆಗೆ ಸಕ್ಕರೆ ಸಚಿವರನ್ನು ಕಳಿಸಬೇಕಂತೇಳಿ ನಾನು ಎಲ್ಲ ಅನ್ನದಾತರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಸರ್, ನಾವು ಹೋರಾಟ ಮಾಡಿದ್ದೀವಿ ಎಲ್ಲ ಹೊರಗಿನ ಜನ ಬಂದೈತ್ರಿ ಕಲ್ಲು ಹೋಗ್ಯಕ್ಕೆ. ಇಲ್ಲಿ ರೈತರು ಯಾರು ಕಲ್ಲು ಹೋಗೋದಿಲ್ರಿ, ಹೊರಗಿನವ್ರು ಬಂದು ಕಲ್ಲು ಹೋಗೋದಕ್ಕಿಂತ ಇದು ನಮ್ದು ಎಲ್ಲ ಕೆಡಿಸಿಬಿಟ್ರಿ. ಇನ್ನಾದ್ರೂ ಕೊಡವ್ರ ನಾವು ಈಗ ಮತ್ತೆ ಎಲ್ಲರೂ ಕೊಡವ್ರ ಸರ್. ಪಕ್ಕದ ರಾಜ್ಯ ಮಹಾರಾಷ್ಟ್ರದವ್ರು ಪುರಸ್ತೈತಿರಲ್ಲ, ಪಕ್ಕದ ರಾಜ್ಯ ಮಹಾರಾಷ್ಟ್ರಕ್ಕೆ ಪುರಸ್ತೈತ್ರಿ, ಅವ್ರಿಗೆ ಹೆಂಗೆ ಪುರಸಂಗಿಲ್ಲ. ಹಲವಾರು ರೈತ ಬಾಂಧವರು ರಸ್ತೆ ತಡೆಯನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಅವರಿಗೆ ರಸ್ತೆ ತಡೆ ಮಾಡಿರೋದನ್ನ ತೆಗಿಲಿಕ್ಕೆ ಮನವಿ ಮಾಡ್ಕೋತಿರ್ಬೇಕಾದ್ರೆ ಏನೋ ಅಪಾರ್ಥ ಉಂಟಾಗಿ ಕೆಲವೊಂದಿಷ್ಟು ರೈತರು ಅವ್ರ ಮೇಲೆ ಕಲ್ಲು ತೂರಾಟ ಮಾಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ಹಲವಾರು ಪೊಲೀಸರಿಗೆ ಗಾಯಗಳಾಗಿದ್ದಾವೆ, ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇದ್ದೀವಿ. ತದನಂತರ ಆ ಕಲ್ಲು ತೂರಾಟ ಆದಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ಆದರೆ ನಮ್ಮ ಪೊಲೀಸರು ತಮ್ಮ ತಾಳ್ಮೆ, ಸಂಯಮ, ಶಿಸ್ತನ್ನು ಕಳೆದುಕೊಳ್ಳದೆ ಯಾವುದೇ ಬಲ ಪ್ರಯೋಗನ ಮಾಡದೆ ತಾತ್ಕಾಲಿಕವಾಗಿ ಹಿಂದೆ ಹೋಗಿದ್ರು. ಇಲ್ಲಿ ಕಲ್ಲು ತೂರಾಟ ನಡೆಸಿದಂತಹ ದೃಶ್ಯವನ್ನು ನೋಡ್ತಾ ಇದ್ದಾಗ ಕೂಡ ಚಿಕ್ಕ ಚಿಕ್ಕ ಹುಡುಗರಲ್ಲಿ ಕಲ್ಲು ತೂರಾಟವನ್ನು ನಡೆಸ್ತಾ ಇದ್ದಿದ್ದು ನೋಡ್ತಾ ಇದ್ವಿ. ಅಂದರೆ ರೈತ ಹೋರಾಟಗಾರರು ಅಲ್ಲೆಲ್ಲರೂ ಕೂಡ ಯಾರು ಹಸಿರು ಟವಲ್ ಹಾಕಿದಂಥವ್ರು ಯಾರು ಕೂಡ ಕಾಣ್ತಾ ಇಲ್ಲ. ಅಲ್ಲಿ ಆ ಕಲ್ಲು ತೂರಾಟ ನಡೆಸ್ತಾ ಇರುವಂತಹ ಅವರಲ್ಲಿ ಅವರು ಸಡನ್ ಆಗಿ ಕಲ್ಲು ತೂರಾಟ ಶುರು ಆಗುತ್ತೆ. ಅದರಲ್ಲಿ ಯಾವಾಗ ಒಮ್ಮೆ ಕಲ್ಲು ತೂರಾಟ ಶುರು ಆಯಿತು ಇಮಿಡಿಯೇಟ್ ಆಗಿ ಅಲ್ಲಿ ಮಕ್ಕಳು ಕೂಡ ಸೇರಿಕೊಳ್ತಾರೆ, ಮಕ್ಕಳು ಕೂಡ ಬಂದು ಕಲ್ಲು ಹೊಡಿತಾರೆ. ಅಂದರೆ ಪರಿಸ್ಥಿತಿ ಹೇಗೆ ಬಿಗಡಾಯಿಸುತ್ತೆ ಅನ್ನೋಂಥ ಉದಾಹರಣೆ ಐತೆ. ಆದರೆ ಸದ್ಯಕ್ಕೆ ಆ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಾಗಿದೆ. ಇದರ ನಡುವೆ ಉತ್ತರ ಕರ್ನಾಟಕ ಭಾಗದ ಹಲವು ಕಡೆಗಳಿಗೆ ಈಗಾಗಲೇ ಈ ಹೋರಾಟ ವ್ಯಾಪಿಸಿದೆ. ಬೆಳಗಾವಿ, ಬಾಗಲಕೋಟೆ, ವಿಜಯಪುರದಲ್ಲಿ ಕಬ್ಬಿನ ಕಿಚ್ಚು ಈಗ ಭುಗಿಲೆದ್ದಿದೆ. ರೈತರ ಪ್ರತಿಭಟನೆಗೆ ವಿವಿಧ ಸಂಘಟನೆಗಳು, ಮಠಾಧೀಶರು, ಮಹಿಳೆಯರು ಸಾಥ್ ಕೊಟ್ಟಿದ್ದಾರೆ. ಈ ದೊಡ್ಡ ಹೋರಾಟಕ್ಕೆ ಈಗ ದೊಡ್ಡ ಸಂಖ್ಯೆಯಲ್ಲಿ ಬೆಂಬಲವೂ ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಅಥಣಿಯಲ್ಲಿ ಬಾರುಕೋಲ್ ಚಳವಳಿಯಲ್ಲಿ ರೈತ ಮಹಿಳೆಯರು ಭಾಗಿಯಾಗಿದ್ದರು, ಅವರು ಕೂಡ ಈ ಹೋರಾಟದ ಭಾಗವಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಕಮತಗಿ ಬಳಿಯಲ್ಲಿ ರಾಯಚೂರು ಬೆಳಗಾವಿ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿಯೂ ಕೂಡ ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬಾಗಲಕೋಟೆ ಸಂಕೇಶ್ವರ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿಯೂ ಕೂಡ ಆಕ್ರೋಶವನ್ನ ಹೊರಹಾಕಲಾಗಿದೆ. ಲೋಕಾಪುರ ಪಟ್ಟಣದಲ್ಲಿ ಧರಣಿಗೆ ವ್ಯಾಪಾರಿಗಳ ಸಂಘ ಬೆಂಬಲವನ್ನ ಕೊಟ್ಟಿತ್ತು ಲೋಕಾಪುರದಲ್ಲಿ. ಇನ್ನು ಗೋಕಾಕ್ನಲ್ಲಿ ಹೆದ್ದಾರಿ ತಡೆಗೆ ಯತ್ನಿಸಿದಂತಹ ರೈತರು ಯತ್ನಿಸಿದ್ರು, ಆಗ ಅದನ್ನ ಪೊಲೀಸರು ತಡೆಯೋದರಲ್ಲಿ ಯಶಸ್ವಿಯಾಗಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ, ಬಬಲೇಶ್ವರ, ದೇವರಹಿಪ್ಪರಗಿ ಪಟ್ಟಣಗಳಲ್ಲೂ ಕೂಡ ರೈತರ ಪ್ರತಿಭಟನೆಗಳು ನಡೆದಿದ್ದಾವೆ, ಕಬ್ಬು ಬೆಳೆಗಾರರ ಪ್ರತಿಭಟನೆಗಳು ನಡೆದಿದ್ದಾವೆ. ರಸ್ತೆ ತಡೆ ಬಾರ್ಕೋಲ್ನಿಂದ ಹೊಡ್ಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತರು. ಮತ್ತು ಬಾಗಲಕೋಟೆ ಜಿಲ್ಲೆ ಗಡ್ಡನಕೇರಿ ಕ್ರಾಸ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ನಡೆಸಲಾಗಿದೆ. ಇದರ ನಡುವೆ ರಾಮದುರ್ಗ ತಾಲೂಕಿನ ಪಂಚಗಾಂವಿಯಲ್ಲಿ ಕಾಂಗ್ರೆಸ್ ಶಾಸಕ ಅಶೋಕ್ ಪಟ್ಟಣ್ ಅವ್ರಿಗೂ ಕೂಡ ರೈತ ಹೋರಾಟಗಾರರು ಇವತ್ತು ಮುತ್ತಿಗೆಯನ್ನು ಹಾಕಿದ್ದಾರೆ. ಯಾಕಂದರೆ ಅಶೋಕ್ ಪಟ್ಟಣ್ ಅವರು ರೈತರ ಪ್ರತಿಭಟನೆಯನ್ನು ನೋಡಿ ವಾಹನ ಹಿಂತಿರುಗಿಸಿ ಹೊರಟಿದ್ರು. ಆ ಸಂದರ್ಭದಲ್ಲಿ ಶಾಸಕರಿಗೆ ಘೇರಾವು ಹಾಕಿ ಅವರನ್ನ ಪ್ರಶ್ನಿಸಿದ್ದಾರೆ, ತಡೆದು ನಿಲ್ಲಿಸಿದ್ದಾರೆ, ಕೇಳಿದ್ದಾರೆ ನಮಗೆ ಬೆಲೆ ಬೇಕು ಅಂತ ಕೇಳಿದ್ದಾರೆ.
ಗುರ್ಲಾಪುರದಲ್ಲಿ ರೈತನೋರ್ವ ಗಾಜಿನ ಮೇಲೆ ಉರುಳು ಸೇವೆ ಮಾಡಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸಿರುವಂಥದ್ದು ಆಗಿದೆ. ಅಷ್ಟೇ ಅಲ್ಲದೆ ಗುರ್ಲಾಪುರದಲ್ಲಿ ಈ ಹೋರಾಟ ನಡೆಸಿದ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಒಂದೊಂದು ಕಡೆಗಳಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಹೋರಾಟಗಳು ನಡೆದಿದ್ದಾವೆ. ಚಿಕ್ಕೋಡಿಯ ಹಾರುಗೇರಿ ಕ್ರಾಸ್ನಲ್ಲಿ ರಾಜಕಾರಣಿಗಳ ಭಾವಚಿತ್ರಕ್ಕೆ ಅವಮಾನ ಮಾಡುವಂತಹ ಕೆಲಸವನ್ನು ಕೂಡ ರೈತ ಹೋರಾಟಗಾರರು ಮಾಡಿದ್ದಾರೆ. ಆ ಮೂಲಕವಾಗಿ ಅವರ ಮೇಲೆ ಒತ್ತಡವನ್ನು ಹೇರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯಂತಹ ಹೋರಾಟಗಳು ಇವತ್ತು ನಡೆದಿದ್ದಾವೆ. ವಿಶೇಷವಾಗಿ ಬಾಗಲಕೋಟೆ, ವಿಜಯಪುರ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಅಥಣಿ ಭಾಗದಲ್ಲಿ ಹೋರಾಟ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದೆ. ಸರ್ಕಾರ ಹೇಗೆ ಇದನ್ನು ಬಗೆಹರಿಸುತ್ತೆ ಅಂತ ನೋಡಬೇಕು. ಮತ್ತು ಆರಂಭದಲ್ಲಿ ಹೇಳಿದಾಗೆ ಇಲ್ಲಿ ಸಕ್ಕರೆ ಸಚಿವರ ನಿರ್ಲಕ್ಷ್ಯದಿಂದಾಗಿ ಘಟನೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಇನ್ನಾದರೂ ಇದಕ್ಕೆ ಫುಲ್ ಸ್ಟಾಪ್ ಹಾಕಿಸೋದಕ್ಕೆ ಬೇಕಾದ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು. ರೈತರ ಮನವೊಲಿಕೆ ಮಾಡುವಂಥದ್ದು ಸರ್ಕಾರದ ಜವಾಬ್ದಾರಿ.